ಕಾಲದಾಗ ತರಬೇಕಾಗಿತ್ತು ಇದನ್ನು. ಬಟ್ ಇವತ್ತು ಕಾಂಗ್ರೆಸ್ ತರ್ತಾ ಇದ್ದಾರೆ. ಅದಕ್ಕೆ ಅದನ್ನು ಹೇಗಾದ್ರು ಮಾಡಿ ತಡಿಬೇಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು. ನಿಜವಾಗಿ ಶಾಂತಿ ಪ್ರಿಯರ ಇವರು ಅಂತ ಕೇಳಬೇಕಾಗಿದೆ ಇವತ್ತು. ಹೌದು, ತಪ್ಪು ಯಾರೋ ಮಾಡಲಿ, ಅವರು ಮುಸ್ಲಿಂ ಮಾಡಲಿ ಹಿಂದೂ ಮಾಡಲಿ, ದ್ವೇಷ ಭಾಷೆ ಮಾಡಲಿ, ಹಿಡಿದು ಒಳಗಾಗಬೇಕಪ್ಪ, ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅದಕ್ಕೆ ಕೆಲವೊಂದು ಕ್ರೈಟೀರಿಯನ್ನು ಮಾಡಿದ್ದಾರೆ ಆ ಪ್ರಕಾರ. ಅದಕ್ಕೆ ಈಗಿದ್ದಂಥ ಕಾನೂನಲ್ಲೇ ಅವ್ರು ಜಾಮೀನು ಕೊಟ್ಟು ತಪ್ಪಿಸ್ಕೊಂಡು ದಾರಿಗಳಿದ್ದು ಅವು ಮಾಡಿದವರು ಜಾಮೀನು ಸಿಗದಂಗೆ ಸಹಿತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದ್ರೆ ಜಾಮೀನು ಸಿಗೋದಿಲ್ಲಪ್ಪ ಅಂದ್ರೆ ಅಂಜಾದರೂ ಇದು ಬಿಡ್ತಾರೆ ಅನ್ನುವಂಥ ಒಂದು ಲೆಕ್ಕ. ಆದರೆ ಅದೇ ಮತ್ತೊಂದು ಕಾಯ್ದೆ ಆಗಬಾರ್ದು ಅನ್ನುವಂಥ ಮಾತನ್ನು ಈಗಾಗಲೇ ಬಿ ಜೆ ಪಿಗೂ ನಾಯಕರು ಮಾತಾಡಿದರೆ ಮತ್ತು ನಮಗೂ ಅನ್ನಿಸ್ತದೆ. ಆ ಒಂದು ನೆಪದಿಂದ ಯಾರ್ಯಾರು ತಮ್ಮ ಬೇಡದವ್ರನ್ನ ಹಿಡಿದು ಒಳಗೆ ಹಾಕುವಂಥದ್ದು ಆಗಬಾರ್ದು ಸರ್ಕಾರ ಅನ್ನುವಂಥ. ಅದೇನೂ ಇರಲಿ, ಈ ದಿಶೆಯಲ್ಲಿ ಏನೋ ಒಂದು ಹೆಜ್ಜೆ ಇಡುವ ಸಂದರ್ಭದಲ್ಲೇ ನಮ್ಮ ಅದೇ ಭಾಗದ ಗೊತ್ತದ್ರೆ ನಿಮಗೆ ಕರಣ್ ದಾಸಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ರಾಜ್ಯಪಾಲರನ್ನು ತಳಿಸ್ತೀವಿ ನಾವು ಮುಂದೆ. ಅಂದ್ರೆ ದ್ವೇಷ ಪ್ರಚೋದನೆ ಭಾಷಣಗಳಿಗೆ ಈಂಬು ಮಾಡಿ ಕೊಡ್ತೀವಿ ನಾವು ಅನ್ನುವಂಥ ಮಾತನ್ನು ಬಿ ಜೆ ಪಿಗರ ಬಾಯಿಂದ ಬರೋದು ಕೇಳಿದಾಗ ನಿಜವಾಗಿ ಇವರು ಸುಸಂಸ್ಕೃತ, ಇವರು ಸಿವಿಲೈಸ್ಡ್ ಪರ್ಸನ್ಸಾ ಅಂಥೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈಗ ನೋಡಿರಿ, ಈಗ ಹಿಡಿದವರೊಳಗೆ ಮುಸಲ್ಮಾನರು ಇದ್ದಾರೆ, ಹಿಂದೂಗಳಿದ್ದಾರೆ, ಹಿಂದೂ ಧರ್ಮದವರು ಇದ್ದಾರೆ. ಅವ್ರು ಹಿಡಿದು ಯಾರ್ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅವ್ರು ಹಿಡಿತಾ ಇದ್ದಾರೆ. ಅವರು ಮತ್ತು ಹಿಡಿಲೇಬೇಕಾಗಿದೆ, ಅನಿವಾರ್ಯ ಆಗಿದೆ ಇವತ್ತು. ಇಲ್ಲಾಂದರೆ ದೇಶದಲ್ಲೇ ನೆಮ್ಮದಿ ಇಲ್ಲದಂಗೆ ಆಗೋಗ್ಬಿಡ್ತದೆ. ಇದರಲ್ಲಿ ಒಳ್ಳೆಯ ಕೆಲಸವನ್ನು ಇವತ್ತಿನ ಈ ಸರ್ಕಾರ ಮಾಡಲಿಕ್ಕತ್ತದ, ಜೊತೆಗೆ ಕಾನೂನು ತರಲಿಕ್ಕತ್ತದ. ಇದರಿಂದ ಆದರೂ ಕರಾವಳಿ ಒಂದು ಕಂಟ್ರೋಲಿಗೆ ಬಂದಿತ್ತ, ಅಥವಾ ಕೋಮು ಗಲಭೆ ಮಾಡುವಂಥ ಜನ ಇದರಿಂದ ಆದರೂ ಇದರ ಭಯದಿಂದ ಆದರೂ ಅದನ್ನು ಬಿಟ್ಟಾರಿ ಅನ್ನುವಂಥ ಒಂದು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಮೋಸ್ಟ್ಲಿ ಬಿಡ್ತಾರೆ. ಇನ್ನು ಎಲ್ಲೋ ಕೆಲವೊಂದಿಷ್ಟು ಇರ್ತಾರೆ ಪಾಪ ಅದನ್ನ ಮಾಡಿ ಬದುಕ್ತಾ ಇರ್ತಾರೆ ಅಂತ ಏನು ಮಾಡಿಸ್ತಾರೋ ಕಡೆ ಕೆಲವೊಂದು ಹಿಂದಿದ್ದ ಜನ ಮಾಡಿಸ್ತಾ ಇರ್ತಾರೆ. ಕೇವಲ ಇಲ್ಲ ಏನಾಗಬೇಕಂದ್ರೆ ಆ ಕೆಲಸ ಮಾಡೋರು ಅಷ್ಟೇ ಅಲ್ಲ, ಇದು ಹಿಂದಿದ್ದಾರೆ ಯಾರದಾರ ಅವ್ರಿಗೂ ಸಹ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಈ ಕಾನೂನು ಇರ್ತಂದ್ರೆ ಭಾಳ ಉತ್ತಮ ಆಗ್ತದೆ. ಯಾಕಂದ್ರೆ ಇದಕ್ಕೆ ದುಡ್ಡು ಕೊಟ್ಟು ಮಾಡಿಸೋರು ಅನೇಕರಿದ್ದಾರೆ. ಈ ಕಸಾಬ್ ಬಂದರೆ ಕಸಾಬಕ್ಕೆ ಪಾಪ ಅಲ್ಲಿ ಅವ್ರ ದೇಶದಾಗ 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟಾರೆ. ಅದಕ್ಕೆ ಬದಲು ಇಲ್ಲೆಲ್ಲ ಏನೋ ಹಾನಿ ಮಾಡಿ ಹೋಗಿಬಿಟ್ಟ. ಆ್ಯಕ್ಚುಲಿ ಅವ್ರು ಶಿಕ್ಷೆಗೆ ಗುರಿ ಆಗಬೇಕಾದ್ರು ಅವ್ರು ತಪ್ಪಿಸ್ಕೊಳ್ತಾರೆ, ಅವ್ರು ತಪ್ಪಿಸ್ಕೊಳ್ಬಾರ್ದು. ಈ ವಿಚಾರ ಬಿತ್ತು ಗೌಪ್ಯ ಬಿತ್ತಿರ್ತಾರಂಥವ್ರು, ಅವ್ರಿಗೂ ಶಿಕ್ಷೆ